ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇದು ಸಕ್ಕರೆ ಅಚ್ಚು ಮಾಡೋದಕ್ಕೆ ಅಚ್ಚುಗಳು. ಇದು ಸಂಕ್ರಾಂತಿಗೆ ಮಾಡೋದು. ನಮ್ಮಮ್ಮ ಬೆಂಗಳೂರಲ್ಲಿ ಸೆಟ್ಲ್ ಆಗಿದ್ದರಿಂದ ನಾವೆಲ್ಲ ಅಲ್ಲೇ ಇದ್ವಿ. ಸೊ ಬೆಂಗಳೂರಲ್ಲಿ ಇರೋರೆಲ್ಲರೂ ಮಾಡ್ತಾರೆ ಇದನ್ನು. ಎಳ್ಳು ಬೆಲ್ಲ ಮತ್ತು ಕಡಲೆಪಪ್ಪೆಲ್ಲ ಹಾಕಿರೋದು ಅದ್ರ ಜೊತೆಲಿ ಇದನ್ನು ಸಕ್ಕರೆ ಅಚ್ಚನ್ನು ಇಟ್ಬಿಟ್ಟು ಕೊಡೋದು. ಬೇರೆಯವ್ರ ಹತ್ರದಿಂದ ತೊಗೊಳ್ತಾ ಇರಬಾರ್ದು ಅನ್ನೋದಕ್ಕೆ ಅಮ್ಮನೂ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಸೊ ಇದೆಲ್ಲದನ್ನು ನಮ್ಮಮ್ಮಂದೇ, ನಮ್ಮಮ್ಮ ನನಗೆ ಕೊಟ್ಟಿರೋದು. ಈಗ ನಮ್ಮಮ್ಮ ಇಲ್ಲ ನನಗೆ, ಮಾಡೋದು ಅವರೇ ಹೇಳ್ಕೊಂಡು ಕೊಟ್ಟಿರೋದು ಇಲ್ಲಿ ಬಂದಾಗ. ಸೊ ನಾನು ಮಾಡಿ ತೋರಿಸ್ತೀನಿ ನಿಮಗೆ ಹೇಗೆ ಮಾಡೋದು ಅಂಥೇಳಿ. ಇವಾಗ ಇದನ್ನೆಲ್ಲ ಎಷ್ಟು ಮಾಡ್ತೀನೋ ಅಷ್ಟನ್ನು ನೀರಲ್ಲಿ ಫುಲ್ಲು 24 ಗಂಟೆ ನೀರಲ್ಲಿ ನೆನೆ ಹಾಕಬೇಕು. ಯಾಕಂದರೆ ಅದು ಹಾಕಿದಾಗ ಈಸಿಯಾಗಿ ಬಿಟ್ಕೊಂಡು ಬರುತ್ತೆ, ಇಲ್ಲಾಂದರೆ ಇದಕ್ಕೆ ಅಂಟ್ಕೊಂಡ್ಬಿಟ್ರೆ ತೆಗಿಯೋತ್ತಿಗೆ ಮುರಿದೋಗ್ಬಿಡುತ್ತೆ. ಅದಕ್ಕೆ ಇದನ್ನು ಇವಾಗ ನೀರಿಗೆ ಹಾಕಿ ಅದು ನೆನೆ ಥರ ಹಾಕಿಡಬೇಕು. ನಾಳೆ ಬೆಳಗ್ಗೆ ಮಾಡ್ತೀನಿ. ಸೊ ಒಂದು 5 ಮಾತ್ರ ಮಾಡ್ತಾಯಿದ್ದೀನಿ, ಯಾಕಂದರೆ ಇಲ್ಲಿ ಕೊಡೋರಿಗೆ ಜಾಸ್ತಿ ಏನಿಲ್ಲ. ನನಗೆ ಹೊಸ ಮನೆಗೆ ಮೂವ್ ಆಗಿದ್ದೀವಿ. ಸೊ ನಂದು ಹಳೆ ಫ್ರೆಂಡ್ಸು ಎಲ್ಲರೂ ಬೇರೆ ಊರಲ್ಲಿದ್ದಾರೆ. ಇಲ್ಲಿ ಬರೀ ನಮಗೆ ಮಟ್ಟಿಗೆ ಮಾಡ್ಕೊತಾ ಇದ್ದೀನಿ, ತೋರಿಸ್ತೀನಿ. ಇದಕ್ಕೆ ನಾನು ನಂಬರ್ನೆಲ್ಲ ಹಾಕಿ ಇಟ್ಟಿದ್ದೀನಿ, ಅದರದ್ದು ಇರುತ್ತೆ. ಸೊ ಅದು ನೀರಲ್ಲಿ ಹಾಕ್ತಾಯಿದ್ದೀನಿ, ಸೆಟ್ ಮಾತ್ರನೇ ನೋಡಿಬಿಟ್ಟು. ಈ ಥರ ಬ್ಲಾಕ್ ಇನ್ ಮಾಡಿದ್ರೆ ಸ್ವಲ್ಪ ತುಳಸಿ ಕಟ್ಟೆ ಆ ಥರದ್ದೆಲ್ಲ ಇರುತ್ತೆ. ಆ ಥರ 5 ಹಾಕ್ತಾಯಿದ್ದೀನಿ ಅಷ್ಟೇ. ನಾನು ಇನ್ನೊಂದನ್ನು ಜೋಡಿಸ್ಬೇಕಿರುತ್ತೆ, ಜೋಡಿಸ್ಬಿಟ್ಟು ತೋರಿಸ್ತೇನೆ. ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಅದೇ ಇದು ಮಾಡ್ತಾಯಿದ್ದೀನಿ ಇವತ್ತು ಸಕ್ಕರೆ ಅಚ್ಚಿಗೆ ನೀರೆಲ್ಲ ಹಾಕಿ ನೆನೆ ಹಾಕಿದ್ದೆ ನಾನು. ಇದು ನೆನೆ ಹಾಕಲೇಬೇಕಿಲ್ಲ ಅಂದರೆ ಬಿಟ್ಕೊಳ್ಳಲ್ಲ. ಇವಾಗ ಮಾಡಬೇಕು. ಸೊ ಇದನ್ನೆಲ್ಲ ಇಡ್ತಾಯಿದ್ದೀನಿ. ಸೇಮ್ ಡಿಸೈನ್ ಇದೆಯಾ ಅಂತ ನೋಡ್ಬಿಟ್ಟು ಇಟ್ಕೋಬೇಕು. ಈ ಥರ 4 ಸ್ವಲ್ಪ ದೂರದಲ್ಲಿ ಇಟ್ಕೋಬೇಕು. ಇನ್ನೂ ಒಂದು ಇದೆ ಇರಲಿ, ಅದು ಹಂಗೆ ಇರಲಿ. ನೆಕ್ಸ್ಟ್ ಒನ್ನಿಗೆ ನೋಡ್ತೀನಿ. 4 ರೆಡಿ ಮಾಡ್ಕೊಂಡಿದ್ದೀನಿ. ಇವಾಗ ಸಕ್ಕರೆ ಹಾಕೋಬೇಕು. ಸಕ್ಕರೆ ಇಟ್ಕೊಂಡಿದ್ದೀನಿ ನಾನು. ಇಲ್ಲೆಲ್ಲ ವೈಟೇ ಇರುತ್ತೆ, ಸೊ ಅದಕ್ಕೆ ಹಾಲೆಲ್ಲ ಹಾಕ್ಬಿಟ್ಟು ಅದನ್ನೆಲ್ಲ ಮಾಡ್ಕೋಬೇಕಾಗಿದ್ದಿಲ್ಲ. ಒಂದು ಎರಡನೇದೇನು ಅಂದರೆ ನಾನು ಕಲರ್ ಬೇರೆ ಹಾಕ್ತಾಯಿದ್ದೀನಿ. ಸೊ ಅದರಿಂದ ಅದೆಲ್ಲ ಇಲ್ಲಿ ಕ್ಲೀನೂ ಇರುತ್ತೆ, ಬೇರೆ ಗಲೀಜೆಲ್ಲ ಇರುತ್ತೆ ಅಂತಾರಲ್ಲ, ಅದೇನೂ ಇರಲ್ಲ. ಕಲರ್ ಹಾಕಿ ನೋಡ್ತೇನೆ. ಸಾಕಿಷ್ಟು. ಈಗ ನೀರೊಂದು ಸ್ವಲ್ಪ ಹಾಕಿ ಸ್ಟವ್ ಮೇಲೆ ಆನ್ ಮಾಡಬೇಕು. ಸಾಕಿಷ್ಟು. ಕರಗಿಸ್ಕೋಬೇಕು ಚೆನ್ನಾಗಿ. ಸ್ವಲ್ಪನೇ ಮಾಡ್ಕೋಬೇಕು. ಒಂದೇ ಟೈಮಲ್ಲಿ ಜಾಸ್ತಿ ಮಾಡ್ತೀನಿ ಅಂದರೆ ಆಗಲ್ಲ, ಯಾಕಂದ್ರೆ ಅದು ಗಟ್ಟಿ ಆಗಿಬಿಡುತ್ತೆ. ಕಲ್ತ್ಕೊಂಡಿದ್ದು ನಾನೆಲ್ಲ ನಮ್ಮ ಅಮ್ಮನ ಹತ್ರನೇ. ನಮ್ಮ ಅಮ್ಮನ ತುಂಬ ಮಿಸ್ ಮಾಡ್ಕೊತೀನಿ. ನಾನು ಪ್ರತಿದಿನ ನಾಪಿಸ್ಕೊತಾನೆ ಇರ್ತೀನಿ. ಸೊ ಇವಾಗೇನು ಅಂತ ಹೇಳಿದ್ರೆ, ಇದನ್ನು ಹಾಗೆ ಬಿಟ್ಟು ಹೋಗ್ಬಾರ್ದು ಅನ್ನೋದಕ್ಕೆ, ನನ್ನ ಮಕ್ಕಳನ್ನು ಮಾಡಬೇಕು ಅನ್ನೋದಕ್ಕೆ ನಾನು ಮಾಡಿ ಪ್ರತಿ ವರ್ಷ ಮಾಡ್ತೀನಿ. ಅವ್ರಿಗೂ ಯಾವ ಹಬ್ಬಕ್ಕೆ ಏನು ಮಾಡಬೇಕು ಏನು ಅಂತ ಗೊತ್ತಾಗಲಿ ಅಂತ. ಇದು ಬೆಂಗಳೂರಲ್ಲೆಲ್ಲ ಜಾಸ್ತಿ ಮಾಡ್ತಾರೆ, ಅಂದರೆ ಎಲ್ಲರ ಮನೆಗೂ ಕೊಡೋಕ್ಕೆ ಅಂಥೇಳಿ. ನಾವು ಬರೀ ತೊಗೊಳಕ್ಕಾಗಲ್ಲ, ಅದಕ್ಕೆ ನಾವು ವಾಪಸ್ ಕೊಡಬೇಕು. ಅದರಿಂದ
ನಾವು ಮಾಡಿಬಿಟ್ಕೊಡ್ತೀವಿ. ಇವಾಗ ಆಗಿದೆ, ಇದನ್ನು ಹಾಕ್ಬೋದು ನೋಡು. ಈ ಥರ ಫುಲ್ಲು ನೊರೆ ಬಂದ್ಬಿಡ್ಬೇಕು. ಅದೇನು ಅಂದರೆ ಇನ್ನೂ ಫ್ಲೋಯಿಂಗ್ ಇದ್ರೂ ಈ ಫ್ಲೋಯಿಂಗ್ ಇಲ್ಲ ಅಂತ ಹೇಳಿದ್ರೆ ಆಮೇಲೆ ಒಳಗಡೆನೇ ಹೋಗಲ್ಲ. ಸೊ ಅಟ್ಲೀಸ್ಟ್ ಹಿಂಗೆ ಫುಲ್ಲು ನೊರೆ ಬಂದ್ಬಿಟ್ಟು ಹಾಕೋಷ್ಟು ಇರಬೇಕದು. ಹಾಂ, ಓಕೆ. ಎಡ್ಜಂಗೆಲ್ಲ ನೋಡಿ ಈ ಥರ ಹಾರ್ಡಾಗ್ತಾ ಇರುತ್ತೆ. ಆಗ ತಂದುಬಿಟ್ಟು ಈ ಥರ ಹಾಕಬೇಕು. ಬೇಗ ಹಾಕಬೇಕಿಲ್ಲ ಅಂದರೆ ಒಳಗಡೆ ಹೋಗಲ್ಲ. ಆಗಲೇ ಗಟ್ಟಿನೂ ಆಗೋಕ್ಕೆ ಸ್ಟಾರ್ಟ್ ಆಗೈತೆ ನೋಡಿ. ಕರೆಕ್ಟಾಗಿ ನನಗೆ 4 ಕಾಯ್ತದು. ಆರಕ್ಕೆ ಬಿಡಬೇಕೀಗ. ಇದೆಲ್ಲ ಮತ್ತೆ ನೆನೆ ಹಾಕಬೇಕು ವಾಟ್ರಲ್ಲಿ. ಇನ್ನೊಂದು ಸತಿ ಮಾಡಬೇಕು ಅಂತ ಹೇಳಿದ್ರೆ ನನಗೆ ಸಾಕು 4. ನಮ್ಮ ಅಮ್ಮನ ಫೋಟೋನೂ ತೋರಿಸ್ತೀನಿ. ಸಕ್ಕರೆದು ಅಂತ ಯಾರೂ ಅಷ್ಟು ತಿನ್ನಲ್ಲ, ಬಟ್ ಚೆನ್ನಾಗೇ ಬಂದಿದೆ. ಕಲರು ಚೆನ್ನಾಗಿದೆ.